ಅತ್ತೆಮ್ಮ, ಮಾವಯ್ಯ ಆಲ್ರೆಡಿ 2 ಪೆಗ್ ಖಾಲಿ ಮಾಡಾಯ್ತು. ನಿಮ್ದಿನ್ನ 1 ಕಪ್ ಕಾಫಿ ಕುಡ್ದಾಗಿಲ್ವೇ? ಚಿಂತೆ ಬಂತು ಅಂತ ಊಟ ತಿಂಡಿ ಬಿಡೋಕ್ಕಾಗತ್ತ ಅತ್ತೆಮ್ಮ? ಬಹುಶಃ ಚಿಂತಾಜನಕ ಸ್ಥಿತಿ ಅಂದ್ರೆ ಇದೇ ಇರಬೇಕು. ಏನಯ್ಯ ಮಗರಾಯ, ಡ್ರೆಸ್ ಜಾಹೀರಾತ್ಗೋ ಅಥವಾ ಬಿಳಿ ಆಗೋದಕ್ಕೆ ಮುಖಕ್ಕೆ ಬಳ್ಕೊಳ್ಳೋ ಕ್ರೀಮ್ ಜಾಹೀರಾತ್ಗೋ ಬಾಳೆಯರು ಬಂದು ನಿಂತ್ಕೊಳ್ಳೋ ಹಾಗೆ ಬಂದು ನಿಂತ್ಬಿಟ್ಟಿದೆಯಲ್ಲ. ತಳಕ್ಕೆ ಬೆಂಕಿ ಹಚ್ಚಿದೆ. ತಣ್ಣೀರೆರ್ಚುವಂಥ ಸುದ್ದಿ ಏನಾದರೂ ತಂದಿದ್ರೆ ಹೇಳುವಂಥವನಾಗೋ. ನೀವುಗಳು ಯಾರು ನನ್ನ ನಂಬ್ತಾನೆ ಇರಲಿಲ್ಲ ಅಲ್ವಾ? ಫೋಟೋದಲ್ಲಿ ಹಾಗಿದ್ದಾಗ ಯಾರು ನಂಬ್ತಾರೆ ಹೇಳು? ನೀನು ಆ ಹುಡುಗಿ ಅಷ್ಟು ಅನ್ಯನವಾಗಿರ್ದೇ ಇದ್ದಿದ್ರೆ ಫೋಟೋದಲ್ಲಿ ಮಾತ್ರ ಅದು ಹೇಗೆ ಕಾಣುತ್ತೆ? ಫೋಟೋದಲ್ಲಿ ನಿಮ್ಮ ಕುಚಿ ಜನ್ಮ ಜನ್ಮದ ಅಂಟು ನಂಟು ಎರಡೂ ಇದ್ದಂಗಿತ್ತಲ್ಲಪ್ಪ. ನಾವು ಟೆಕ್ನಾಲಜಿ ಎಲ್ಲೋ ಹೋಗಿದೆ ಅಂತ ಬಾಯಲ್ಲಿ ಹೇಳಿ ಸುಮ್ಮನೆ ಇರ್ತೀವಿ. ಅದೇ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಯಾರೋ ನನ್ನ ಮಾನ ಹರಾಜಾಕೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಅದು ಯಾರು ಅಂತ ಕಂಡು ಹಿಡಿದೆ ನಾನು ಬಿಡಲ್ಲ. ಅಯ್ಯೋ, ಮೊದಲು ತಿಳ್ಕೋಬೇಕಾದ್ದು ತಿಳ್ಕೊಂಡಿದ್ಯಾ ಮೈಥುನ? ನಿನಗಾಗಿ ಎಲ್ರೂ ಕಾಯ್ತಾ ಇದ್ದಾರೆ. ನಿನ್ನ ರಾಸಲೀಲೆ ಫೋಟೋಗಳು ಸತ್ಯನಾ ಅಸತ್ಯನಾ ಅಂತ ತಿಳ್ಕೊಳ್ಳೋದಕ್ಕೆ. ಇಂಥ ಪದಗಳನ್ನ ಬಳಸೋದಕ್ಕೆ ನಾಚಿಕೆ ಆಗಲ್ವಾ? ಅಯ್ಯೋ, ನನ್ಗೆ ಯಾಕೆ ನಾಚಿಕೆ ಆಗ್ಬೇಕು? ಮಾನ ಮರ್ಯಾದೆ ತೆಗ್ದಿದ್ ಯಾರು? ನಿಮ್ಮ ತಮ್ಮ ತಾನೆ ನರ್ಮದಾ. ಈಗ ಅದನ್ನೇ ಹಿಡ್ಕೊಂಡು ನೀನು ಒದ್ದಾಡ್ಬೇಡ. ಹೌದು, ಮಾನ ಮರ್ಯಾದೆ ಇದ್ದಿದ್ರೆ ಹೋಗಿರೋದು. ಅದೇ ಇಲ್ಲದಿದ್ದ ಮೇಲೆ ಅದರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು ಅಲ್ವಾ ವೈಫೋ? ರೇ, ಗಲ್ಲಿ ಗಲ್ಲಿಲಿ ಸಿಲ್ಲಿ ಸಿಲ್ಲಿ ಆಗಾಡೋ ಸೊಸೆನ್ ಕಟ್ಕೊಂಡ್ರೆ ಹೀಗೆ ಆಗೋದು ಅಂದೆ. ಅರ್ಜುನ, ನೀನು ಮಾತಾಡಪ್ಪ, ಅದು ಈಗ ತುಂಬಾ ಮುಖ್ಯ. ಚೇರ್ಸ್. ಮಾತಾಡೋದು ಮಾತ್ರ ಅಲ್ಲ ಡ್ಯಾಡ್, ನನಗೆ ಮೇಲಲ್ಲಿ ಬಂದಿರೋ ಫೋಟೋಸ್ ನೋಡಿದ್ರೆ ಸತ್ಯ ಏನು ಅಂತ ಎಲ್ರಿಗೂ ಅರ್ಥ ಆಗುತ್ತೆ. ಅಮ್ಮ ಬಾಮ್ಮ ನೋಡು. ಒಂದು ನಿಮಿಷ ಹಿಂದಕ್ಕೆ ಬರಲಿ. ಆಯ್ ಶಬಾಷ್, ಇದು ಸಖತ್ತಾಗಿದೆ. ಮತ್ತೆ ಕೂಡ ಇದು ಗಲ್ಲಕ್ಕೆ ಕೊಟ್ಟಿರೋಂಗಿದ್ರೆ ಇನ್ನೂ ಚೆನ್ನಾಗಿರೋದು. ಮುಂದಕ್ಕೆ ಹೋಗ್ಲಿ. ಇಲ್ಲೊಂದು ಚೂರು ಭಾವನೆ ಕಡಿಮೆ ಆಯ್ತು ಅನ್ಸುತ್ತೆ. ಭಾವನೆ ಚೆನ್ನಾಗಿರ್ಬೇಕಿತ್ತು. ಬಾವಾ, ಇದು ತಮಾಷೆ ಮಾಡೋ ಸಮಯನಾ? ಮತ್ತಿನ್ನೇನಪ್ಪ, ತೋರಿಸಿರೋದನ್ನೇ ತೋರಿಸಿದ್ರೆ ಬೇಜಾರಾಗಲ್ವೇ? ನೀವಿಲ್ಲಿವರೆಗೂ ನೋಡಿದ್ದು ನನ್ನ ಎಂಗೇಜ್ಮೆಂಟ್ ದಿನ ನೋಡಿದ ಫೋಟೋಗಳನ್ನ. ಆಕ್ಚುಯಲ್ ಶಾಕು ಇವಾಗಿದೆ ನೋಡಿ. ಇದು ಒರಿಜಿನಲ್ ಫೋಟೋಸ್. ಮಗರಾಯ, ಚಿತ್ರಪಟವನ್ನು ನಾವು ನೋಡೋಣ. ತಗೊಂಡ್ ಬಾಯ್ಲಿ.
ದೇವ್ರೆ, ನಿಜ ಯಾವುದು ಸುಳ್ಳು ಯಾವುದು ಅಂತ ಗುರ್ತಿಡಿಯಕ್ಕೆ ಆಗಲ್ವಲ್ಲೋ? ನನಗೇನೋ ಆ ಎಂಗೇಜ್ಮೆಂಟ್ ಅಲ್ಲಿ ನೋಡಿದ ಫೋಟೋಗಳೇ ನಿಜ ಅನ್ನಿಸ್ತಿದೆ ಅಪ್ಪ. ನಿನಗ್ ಬೇಕಾದಂಗೆ ನೀನ್ ಅಂದ್ಕೊಂಡೆ ಬಿಡು. ಅಲ್ಲ ಕಣ ಅರ್ಜುನ್, ಈಗ ನೀನ್ ತೋರಿಸಿರೋ ಒರಿಜಿನಲ್ ಫೋಟೋಗಳು ಆ ರೀತಿ ಬದಲಾಗಿದೆಯಲ್ಲ, ಹೇಗೆ ಅಂತ? ಅದೇ ನನಗೂ ಡೌಟ್ ಆಗ್ತಿರೋದು. ಈಗ ತೋರಿಸಿದ ಫೋಟೋಗಳು ಒರಿಜಿನಲ್ಲು. ಕಾಲೇಜಲ್ಲಿ ಡ್ರಾಮಾ ಮಾಡಬೇಕಾದ್ರೆ ಪೋಸ್ಟರ್ಸ್ಗೆ ಪ್ರಚಾರಕ್ಕೆ ಅಂತ ತೆಗೆಸಿದ ಫೋಟೋಗಳು. ಹಿಂದೆ ಬ್ಲೂ ಮ್ಯಾಟ್ ಇದೆ ನೋಡಿ, ಅದ್ರ ಮುಂದೆ ನಾವು ದೂರ ದೂರ ನಿಂತು ಫೋಟೋ ತೆಗೆಸಿದ್ರು ಆಮೇಲೆ ಕಂಪ್ಯೂಟ್ರಲ್ಲಿ ಹತ್ರ ಇರೋ ಥರ ಮಾಡ್ಬೋದು. ಒರಿಜಿನಲ್ ಫೋಟೋದಲ್ಲಿ ನಾವಿಬ್ರು ದೂರನೇ ಇದ್ವಿ. ಆ ಫೋಟೋಗಳನ್ನ ಯಾರೋ ಸ್ಟುಡಿಯೋಗೆ ತಗೊಂಡು ಹೋಗಿ ಕಂಪ್ಯೂಟ್ರಲ್ಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ನಾವಿಬ್ರು ದೂರ ಇದ್ದವ್ರನ್ನ ಹತ್ರ ಇರೋ ಥರ ಮಾಡಿಸಿದ್ದಾರೆ. ಈಗ ನೀನ್ ತೋರಿಸ್ತಿರೋ ಫೋಟೋಗಳೇ ಡೂಪ್ಲಿಕೇಟ್ ಏನೋ ಅಂತ ನಂಗೆ ಅನ್ನಿಸ್ತಿದೆ. ನರ್ಮದಾ, ಅಲ್ಲ ಅತ್ತೆ, ದೂರ ಇರೋರ್ನ ಹತ್ರ ಮಾಡಕ್ಕಾಗತ್ತೆ ಅಂತ ಅರ್ಜುನ ಹೇಳ್ದ. ಹಾಗೆ ಹತ್ರ ಇರೋರ್ನು ದೂರ ಮಾಡಕ್ಕಾಗತ್ತಲ್ವಾ ಅಂತ ಕೇಳ್ದೆ. ಇದು ನನ್ನ ಪ್ರಶ್ನೆ ಅಲ್ಲ ಅತ್ತೆವ್ರೆ. ನಾಳೆ ಬೇರೆಯವ್ರು ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಬೇಕಲ್ವಾ, ಅದಕ್ಕೆ ಕೇಳ್ದೆ. ಆ ಹುಡುಗಿನೇ ಬಂದು ಬಾಯಿ ಬಿಟ್ರೆ ನೆಟ್ಟಿಗಿರುತ್ತೆ ಅಂತ ಇದ್ರ ಅರ್ಥ. ಅವಳ ಹೆಸರು ವಿನೀತಾ ಅಂತ. ಕಾಲೇಜಿನಲ್ಲಿ ಡ್ರಾಮಾ ಮಾಡುವಾಗ ಒಬ್ರಿಗೊಬ್ರು ಫ್ರೆಂಡ್ಸ್ ಆದ್ವಿ ಅಷ್ಟೇ. ಅದಾದ್ಮೇಲೆ ಅವಳ ಜೊತೆ ಕಾಂಟ್ಯಾಕ್ಟೇ ಇರಲಿಲ್ಲ. ಎಂಗೇಜ್ಮೆಂಟ್ನಲ್ಲಿ ಈ ಫೋಟೋಗಳನ್ನ ನೋಡಿದ್ಮೇಲೆ ಅವಳನ್ನು ಹುಡ್ಕೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಕಡೆಗೂ ಸಿಕ್ಕಿದ್ಲು. ಫೋನ್ ಮಾಡಿ ವಿಚಾರ ಹೇಳಿದ್ದಕ್ಕೆ ಈ ಫೋಟೋಸ್ನೆಲ್ಲ ಇಮೇಲ್ ಮಾಡಿದ್ಲು. ಅವಳು ಇವಾಗ ಊರಲ್ಲಿ ಇಲ್ವಂತೆ. ಬಂದ ತಕ್ಷಣ ಮೇಲ್ ಮಾಡಿರೋ ಫೋಟೋಸ್ ಒರಿಜಿನಲ್ ಕಾಪಿನ ಬಂದು ಎಲ್ಲರಿಗೂ ತೋರಿಸ್ತೀನಿ ಅಂತ ಹೇಳಿದ್ಲು. ಗೊತ್ತಾಯ್ತಾ ನರ್ಮದಾ? ನನ್ನ ಮಗ ಅಷ್ಟು ಕೆಳಮಟ್ಟದವನಲ್ಲ. ಛೇ, ಸುಮ್ಮನೆ ಎಲ್ರ ಮುಂದೆ ನಮ್ಮ ಮರ್ಯಾದೆ ಹೋಯ್ತು. ಆ ಹರಿಣಿಗೆ ಮೊದಲು ಇದನ್ನ ತೋರಿಸು. ನಾನು ಹೋಗಿ ಹೇಳಿದ್ರೆ ತೋರಿಸಿದ್ರೆ ಅವಳು ನಂಬಲ್ಲ ಅಮ್ಮ. ಅದಕ್ಕೋಸ್ಕರ ವಿನೀತಾನೇ ಕೇಳ್ಕೊಂಡಿದ್ದೀನಿ. ಅವಳೇ ಹೋಗಿ ಕನ್ವೆ ಮಾಡಿದ್ರೆ ಎಲ್ಲದೂ ಅರ್ಥ ಆಗುತ್ತೆ. ವಿನೀತಾ ಹೋಗಿ ಹರಿಣಿ ಹತ್ರ ಎಲ್ಲ ಮಾತಾಡಿದ್ರೆ ಮತ್ತೆ ನಂಬಿಕೆ ಹುಟ್ಟಲೇಬೇಕು. ಈ ಮದುವೆ ಆಗಲೇಬೇಕು. ಶಭಾಷ್ ಅರ್ಜುನ್, ಶಭಾಷ್. ತಾಯಿಗೋಸ್ಕರ ಎಷ್ಟೆಲ್ಲ ಪಾಡ್ಬಿದ್ದೆ. ಈ ಮದುವೆ ಆಗ್ಲೇಬೇಕು ಅನ್ನೋ ಹಠ ನನ್ಗೋಸ್ಕರನೇ ನಿನಗೆ ಬಂದಿರೋದು. ನನಗೆ ಗೊತ್ತಿತ್ತು ಕಣೋ, ನನಗೆ ಗೊತ್ತಿತ್ತು. ಇದು ನಿನಗೋಸ್ಕರ ಮಾಡ್ತಾ ಇರೋದಲ್ಲಮ್ಮ, ಇದು ನನ್ನ ಸೇಡಿಗೋಸ್ಕರ ಮಾಡ್ತಾ ಇರೋದು. ಈ ಮದುವೆ ಆಗ್ಲೇಬೇಕು ಅನ್ನೋ ಹಠ ನನ್ಗೋಸ್ಕರನೇ ನಿನಗೆ ಬಂದಿರೋದು. ನನಗೆ ಗೊತ್ತಿತ್ತು ಕಣೋ, ನನಗೆ ಗೊತ್ತಿತ್ತು. ಇದು ನಿನಗೋಸ್ಕರ ಮಾಡ್ತಾ ಇರೋದಲ್ಲಮ್ಮ, ಇದು ನನ್ನ ಸೇಡಿಗೋಸ್ಕರ ಮಾಡ್ತಾ ಇರೋದು. ಹೋದ ಜೀವ ಮತ್ತೆ ಬಂದಂಗೆ ಆಯ್ತಪ್ಪ. ಇಲ್ಲಾಂದ್ರೆ ಎಂಗೇಜ್ಮೆಂಟ್ ಆಗುತ್ತೆ ಅಂತ ಮಾಡ್ಕೊಂಡಿರೋ 50,000 ಸಾಲಕ್ಕೆ ನಾನು ತಿರುಪೆ ಎತ್ತಬೇಕಾಗಿತ್ತಪ್ಪ. ವಿಜ್ಞಾನವನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಎಲ್ಲರ ಜೀವನ ಉದ್ಧಾರವಾಗುತ್ತೆ. ಈ ರೀತಿ ದುರುಪಯೋಗ ಪಡಿಸ್ಕೊಂಡ್ರೆ ಎಲ್ಲರ ಜೀವನ ಕೆಂಗೇರಿ ಸುವಾಸನೆ ಫಾಲ್ಸ್ನಲ್ಲಿ ಮುಳುಗಿ ಹೋಗುತ್ತೆ ಅಲ್ವಾ ವೈಫು? ನಮ್ಮ ಅರ್ಜುನ್ ನಮ್ಮನ್ನ ಕಾಪಾಡ್ಬಿಟ್ಟ. ವಿನೀತನ ಹತ್ರ ಮಾತಾಡೋ ಹರಿಣಿ ಮನಸ್ಸು ಕರಗಿ ನನ್ನ ಹತ್ರ ಸಾರಿ ಕೇಳ್ಕೊಂಡು ಬಂದರೆ ನಾನು ಗೆದ್ದ ಹಾಗೆ. ಅದು ನಡೆದೇ ನಡೆಯುತ್ತೆ ಕಣಮ್ಮ.
ಹೇಳು ಜಾನಕಿ. ಬರಬ್ಬರೇ ಆತ್ ನೋಡ್ರಿ. ನೇರವಾಗಿ ಮಾತಾಡೋಕೆ ಬರೋದೇ ಇಲ್ವಾ ನಿನಗೆ? ಅವರ ಆ ವಿಚಾರ ಹೇಳಕ್ಕಂತ ನಿಮಗೆ ಫೋನ್ ಮಾಡಿದ್ದೆ, ಅಷ್ಟ್ರಾಗ ನೀವು ಬೈಯಾಕ ಶುರು ಮಾಡಿದ್ರಿ ನೋಡ್ರಿ. ನಾನು ಕಟ್ಟಿದ ಕನಸೆಲ್ಲ ಒಡೆದೋಯ್ತಲ್ಲ ಜಾನಕಿ. ಹರಣಿಗೆ ನನ್ನ ಮುಖ ಹ್ಯಾಕ್ ತೋರಿಸ್ಲಿ? ಇಲ್ರಿ ಅವರ, ನಿಮ್ಮ ಮೊಮ್ಮಗ ಅರ್ಜುನದ ಏನೋ ತಪ್ಪಿಲ್ಲಂತ್ರಿ. ಅವನದೇನು ತಪ್ಪಿಲ್ವಂತ? ಮತ್ತೆ ಆ ಫೋಟೋಗಳು? ಬರಬ್ಬರೇ ಆತ್ ನೋಡ್ರಿ. ಈ ಸುದ್ದಿ ಹೇಳಕ್ಕಂತನ ನಾ ನಿಮಗೆ ಫೋನ್ ಮಾಡಿದ್ದು. ಆ ಫೋಟೋ ಮೊದಲು ಹಂಗಿದ್ದಿಲ್ಲಂತ್ರಿ. ಯಾರ ಬೇಕಂತ ನಿಮ್ ಹುಡುಗನ ಜೊತೆ ಆ ಹುಡುಗಿ ಫೋಟೋ ಅಂಟಿಸ್ಯಾರ. ಇದನ್ನ ಯಾರು ನಂಬ್ತಾರೆ ಜಾನಕಿ? ಅರ್ಜುನನ ಬಗ್ಗೆ ನನಗೆ ಸಾಕ್ಷಿಗಳು ಬೇಕಾಗಿಲ್ಲ. ಯಾಕೆಂದ್ರೆ ಅವನು ನನ್ನ ಮೊಮ್ಮಗ. ಅವನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಹರಣಿ ಆ ಫೋಟೋಗಳೆಲ್ಲ ಸುಳ್ಳು ಅಂತ ಅವಳು ಹೇಗೆ ನಂಬ್ತಾಳೆ? ಅದರಿ ಅವರ, ಆ ಫೋಟೋದಾಗ ಹುಡುಗರಲ್ರಿ, ಆಕಿ ಹತ್ರನು ಇಂಥ ಫೋಟೋ ಅದಾವಂತ್ರಿ. ಅವಾಗ ಕರೆಗೆ ಹೊರಬೀಳ್ತೈತಂತ ಅರ್ಜುನ್ ಹೇಳಾಕತ್ತಾನ್ರಿ. ಅಬ್ಬ, ಈಗ ನಿರಾಳ ಆಯ್ತು ಬಿಡು. ಇದರಲ್ಲಿ ಅರ್ಜುನನ್ ತಪ್ಪೇನಿಲ್ಲ ಅಂತ ನನ್ನ ಮನ್ಸು ಹೇಳ್ತಾ ಇತ್ತು. ಈಗ ಅವನ ಮೇಲೆ ನಂಬಿಕೆ ಇನ್ನೂ ಹೆಚ್ಚಾಗಿದೆ. ಅವರ ಪಾಪ ಮನ್ಯಾಗ ಎಲ್ರು ಅರ್ಜುನನಿಗ ಬಹಳ ಬೈದ್ರು. ಅದಕ್ಕವ ತಾ ಏನೂ ತಪ್ಪು ಮಾಡಿಲ್ಲ ಅಂತ ಜಗತ್ತಿಗೆ ತೋರ್ಸಕತ್ತಾನ. ತುಂಬಾ ಖುಷಿ ಆಯ್ತು ಜಾನಕಿ ಇದನ್ನ ಕೇಳಿ. ಆದ್ರೆ ಹರಣಿ ಇದನ್ನ ನಂಬ್ತಾಳ? ಮದುವೆ ಆಗೋಕೆ ಒಪ್ತಾಳ? ಇದೇ ಪ್ರಶ್ನೆ. ಅವರ ಮ್ಯಾಲ ಅದನಲ್ರಿ, ಅವ ಇಷ್ಟೆಲ್ಲ ಮಾಡ್ಯಾನಂದ್ಮೇಲೆ ಮುಂದೇನ್ ಮಾಡ್ಬೇಕಂತ ಅಷ್ಟು ತಿಳಿಯಂಗಿಲ್ಲನ್ರಿ ಅವನಿಗೆ. ನೋಡ್ರಿ, ಅರ್ಜುನಂದು ಏನೂ ತಪ್ಪಿಲ್ಲ ಅಂದ್ಮೇಲೆ ಹರಡಿ ಖಂಡಿತ ಒಪ್ಕೊಂತಾಳ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಆರಾಮಾಗಿರ್ರಿ. ಇಲ್ರ ಅರ್ಜುನ್, ನಿಂದೇನು ತಪ್ಪಿಲ್ಲ ಅಂತ ಗೊತ್ತಾಗಿ ನನಗೆ ತುಂಬ ಖುಷಿ ಆಯಿತು ಕಣೋ. ಆದರೂ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ನನ್ನ ಎಂಗೇಜ್ಮೆಂಟ್ ನಿಲ್ಲಿ ಅಂತ ಯಾರು ಪ್ರಯತ್ನ ಪಟ್ರು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅದ್ರ ಬಗ್ಗೆನೇ ಚರ್ಚೆ ಮಾಡೋಣ ಅಂತ ನಾವಿಬ್ಬರು ಬಂದ್ವಪ್ಪ. ಇನ್ನೇನು ತಾನಾಗಿ ತಾನೇ ಫೋಟೋಗಳು ನಮ್ಮ ಮನೆಗೆ ಬಂದು ಸೇರ್ಕೊಳ್ಳೋಕ್ಕಾಗತ್ತಾ? ನನಗನ್ಸತ್ತೆ ಒಂದು ಬಾರಾಜ ಅಥವಾ ಜಾನಕಿ. ಇಲ್ಲ 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 ಅತ್ತಮ್ಮ, ಅನುಮಾನ ಪಡೋದಕ್ಕೊಂದು ಅರ್ಥ ಬೇಡವೆ? ಬಾಲರಾಜ ಒಂದು ಇಷ್ಟುದ್ದ ಟೈ, ಒಂದು ದಪ್ಪ ಕನ್ನಡ ಕಾಡ್ಕೊಂಡು 24 ಗಂಟೆ ಲೆಕ್ಕ ಬರಿತಾ ಇರ್ತಾನೆ. ಇನ್ನೊಂದು ಅದು ದಡ್ಡಿ ಬಿಡಿ, ಚೈನೀಸ್ ವಾಸ್ತು ಬೊಂಬೆ. ಅಲ್ಲ ಅತ್ತಮ್ಮ, ಅವರಿಬ್ಬರಿಗೂ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋದ್ರಿಂದ ಏನು ಸಿಗುತ್ತೆ? ಏನು ಪ್ರಯೋಜನ ಇದೆ? ಆಸ್ತಿಲ್ ಪಾಲಂತೂ ಸಿಗಲ್ಲ. ಮತ್ತೆ ಯಾಕೆ ಮಾಡ್ತಾರೆ? ಅವರಲ್ಲ ಬಿಡಿ. ಹಾಗಿದ್ರೆ ಮನೆ ಒಳಗಿಂದಾನೇ ಫೋಟೋಗಳು ಹೇಗೆ ಬರಕ್ ಸಾಧ್ಯ? ನನ್ನ ಫೋಟೋ ಆಲ್ಬಮಿಂದ ಫೋಟೋನ ತೆಗೆದು ಅದನ್ನ ತಿದ್ದಿಸಿ ನನ್ನ ಎಂಗೇಜ್ಮೆಂಟ್ವರೆಗೂ ಕಾದು ಹರಿಣಿ ಕೊಡೋ ಸೀರೆ ಒಳಗಡೆ ಇಟ್ಟು ಕೊಟ್ಟಿದ್ದಾರೆ ಅಂದರೆ ಯಾರೋ ಮನೆ ಒಳಗಿರೋರೇ ಇರಬೇಕು. ಹಾಗಾದ್ರೆ ನಮ್ಮಲ್ಲಿ ಯಾರಿಗೆ ಲಾಭ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋದ್ರಿಂದ? ನನ್ನ ರೂಮ್ಗೆ ನೀವ್ಯಾರೂ ಬರ್ತಾ ಇರಲಿಲ್ಲ. ಹಾಂ, ಆದರೆ ಅವತ್ತೊಂದಿನ ನರ್ಮದಾ ಅತ್ತಿಗೆ ನನಗೆ ತಿಂಡಿ ಮಾಡ್ಕೊಂಡು ಬಂದು ತುಂಬ ಹೊತ್ತು ಹರಟೆ ಹೊಡೆದು ಹೋದರು. ನರ್ಮದಾ ಅತ್ತಿಗೆ ಯಾವತ್ತೂ ನನ್ನ ಬಗ್ಗೆ ಮುತುವರ್ಜಿ ವಹಿಸ್ತೋರಲ್ಲ. ಆದರೆ ಅವತ್ತು ತುಂಬ ಕಾಳಜಿ ವಹಿಸ್ತಾ ಇದ್ರು. ನಾವೆಲ್ಲರೂ ಅವತ್ತು ಸಿನಿಮಾಗೆ ಹೋದಾಗ ಅತ್ತಿಗೆ ಬರಲಿಲ್ಲ. ನನಗೆ ಆ ಸಿನಿಮಾ ನೋಡೋ ಇಂಟ್ರೆಸ್ಟ್ ಇಲ್ದಿದ್ರಿಂದ ನಾನು ವಾಪಸ್ ಬಂದೆ. ಆವಾಗ ಅತ್ತಿಗೆ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ರು. ಹಾಗಾದ್ರೆ
ಅವಳೇ ಈ ಕಂತ್ರಿ ಕೆಲಸ ಮಾಡಿರೋದು. ಈಗಲೇ ಅವಳಿಗೆ ಗ್ರಹಚಾರ ಬಿಡಿಸ್ತೀನಿ. ಅತ್ತೆಮ್ಮ ಎಲ್ಲಿಗೆ? ಇದು ಅರ್ಜುನನ ಅನುಮಾನ. ನೀವು ನೇರವಾಗಿ ಹೋಗಿ ಸಮರ ಕೇಳಿದ್ರೆ ಆಯುಧ ಎಲ್ಲಿದೆ, ಯುದ್ಧ ಹೇಗೆ ಮಾಡ್ತೀರಾ? ಈ ಒಗ್ಗಟ್ಟಿನ ಮಾತು ಬಿಟ್ಟು ನೇರವಾಗಿ ಮಾತಾಡಿ. ಸಾಕ್ಷಿ ಎಲ್ಲಿದೆ ಅಂದೆ. ನೀವು ಕೋಪದ ಕೈಗೆ ಬುದ್ಧಿನ ಕೊಟ್ಟು ದಡಬಡ ಅಂತ ಹೋಗಿ ಅವಳಲ್ಲಿ ದಬಾಯಿಸಿ ಕೇಳ್ತೀರಾ. ಅವಳು ಇಲ್ಲಪ್ಪ, ಈ ಕೆಲಸ ನಾನು ಮಾಡಿದ್ದಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತಾಳೆ. ಏನು ಮಾಡ್ತೀರಾ? ನೀವು ಹೆಡ್ಲೆಸ್ ಮೇಡಮ್ ಥರ ಆಡಬಾರ್ದು ಅತ್ತೆಮ್ಮ. ಅಲ್ಲ ಅತ್ತೆಮ್ಮ, ನರ್ಮದಳಿಗಾದರೂ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋದ್ರಿಂದ ಸಿಗೋದಾದ್ರೂ ಏನು? ಅದೇನೋ ಸರಿ, ಆದ್ರೆ ಅವಳನ್ನು ಬಿಟ್ರೆ ಇನ್ಯಾರು ಆಗೋದಕ್ಕೆ ಸಾಧ್ಯನೇ ಇಲ್ವಲ್ಲ. ಕನ್ಫರ್ಮ್, ನರ್ಮದಾ ಅತ್ತಿಗೆನ್ ಬಿಟ್ರೆ ನನ್ನ ರೂಮ್ಗೆ ಇನ್ಯಾರು ಬಂದೇ ಇಲ್ಲ. 100% ಗ್ಯಾರಂಟಿ. ಹಂಗಂತೀನಪ್ಪ. ಸರಿ, ಸಾಕ್ಷಿ ಹುಡುಕೋಣ ಬಿಡು. ನೀನು ಹೇಳ್ದಂಗೆ ನಿನ್ನ ಆಲ್ಬಮಲ್ಲಿ ಮಿಸ್ ಆಗಿರೋ ನಿನ್ನ ಒರಿಜಿನಲ್ ಫೋಟೋಸು ಆ ನರ್ಮದಾ ಹತ್ರ ಏನಾರು ಸಿಕ್ಕು ಬಿಡ್ತು ಅಂತ ಇಟ್ಕೋ. ಆಗ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಅತ್ತಮ್ಮ ನೀವು ಹೇಳಿ. ನರ್ಕಕ್ಕಿಂತಲೂ ಹಿಂಸೆ ಅನುಭವಿಸ್ತಾಳೆ. ಮುಂದಿನ ಜನ್ಮದಲ್ಲಿ ತಾಯಿ ಗರ್ಭ ಬಿಟ್ಟು ಹೊರಗೆ ಬರಕ್ಕೆ ಭಯ ಪಡಬೇಕು. ಹಾಗಿರತ್ತೆ ಈ ನಾಗಮಣಿ ಕೊಡೋ ಹಿಂಸೆ. ನೀವು ಕಂಡಿಡಿರಿ ಅಳಿ ಅಂದ್ರೆ. ಅದಕ್ಕಿಂತ ಸೌಭಾಗ್ಯ ನಮ್ಗಿನ್ನೇನಿದೆ ಅತ್ತೆಮ್ಮ. ನೀವು ಯಾವ ಥರ ಎಲ್ಲ ಹಿಂಸೆ ಕೊಡ್ಬೋದು ಅಂತ ಒಂದು ಲಿಸ್ಟ್ ಮಾಡಿಡಿ, ನಾನು ಕಂಡುಹಿಡಿತೀನಿ. ಓಕೆ, ಬರೋದೇ? ನಿನಗೆ ಗೊತ್ತಿಲ್ಲ ಅರ್ಜುನ್, ನನಗೆಷ್ಟು ನೆಮ್ಮದಿ ಕೊಟ್ಟಿದೆ ಅಂತ. ಈ ಮದುವೆ ಆಗೋಗ್ಲಿ, ಆಮೇಲೆ ಆ ಹರಣಿ ಕೊಟ್ಟಿರೋ ಏಟ್ಗೆ ತಿರುಗೇಟ್ ಕೊಡೋಣ. ತಿರುಗೇಟಲ್ಲ, ಆ ಹರಿಣಿ ನಾನು ಯಾಕೆ ಹುಟ್ಟಿದ್ನೋ ಅಂದ್ಕೋಬೇಕು. ಆ ರೀತಿ ಹಿಂಸೆ ಕೊಡೋಕ್ಕೆ ನಾನು ರೆಡಿ ಆಗಿದ್ದೀನಿ. ನಾನು ಬೀಸೋ ಬಲೆಯಿಂದ ಆ ಜಿಂಕೆ ಮರಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹೌದು ಸರ್, ನಿಮ್ಮ ಕಾಲ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ತುಂಬ ಥ್ಯಾಂಕ್ಸ್ ಸರ್. ಹೌದು ಸರ್, ನಾವು ಹೇಳಿದ ಕೆಲಸ ಎಲ್ಲ ಮಾಡಿಕೊಟ್ರು. ತಮ್ಮಿಂದ ತುಂಬ ಉಪಕಾರ ಆಯಿತು ಸರ್. ಓಕೆ ಸರ್, ಬಾಯ್. ಅಕ್ಕ, ಪ್ರಾಜೆಕ್ಟಿಗೆ ಸಂಬಂಧಪಟ್ಟಿದ್ದ ಹಾರ್ಡ್ ಡಿಸ್ಕ್ ಇಟ್ಟಿದ್ದನ್ನು